ಎಲ್ರಿಗೂ ನಮಸ್ಕಾರ. ಇವತ್ತು ಮಾಮೂಲಿ ಏನೋ ನಾಲ್ಕು ಜನ ಇವನೇ ಆಡೋಣ. ಅವು ಲಾಂಗ್ ಡ್ರೈವ್ ಬೇಡ, ಇದರಲ್ಲೇ ಒಂದು ಸ್ವಲ್ಪ ಕುದುರ್ಸೋಣ. ಪಾಪ ನೀವು ಎಷ್ಟು ದಿನ ಅಂತ ಅದನ್ನೇ ನೋಡ್ತೀರ. ಬನ್ನಿ ಇದನ್ನೇ ಶುರು ಮಾಡೋಣ. ಇದೊಂದು ಮ್ಯಾಚು ಅಷ್ಟೇ. ಇವತ್ತು ಜಾಸ್ತಿ ಮೂಡಿಲ್ಲ. ಕೆಫೆಲಿ ಒಂದು ಸ್ವಲ್ಪ ಕಿರಿಕಾಯಿತು, ಯಾಕೋ ನನಗೂ ಗೊತ್ತಿಲ್ಲ. ಮಾತುಕತೆಯಲ್ಲಿ ಮೂಡು ಇಲ್ಲ ಅಷ್ಟು ಏನೋ ಆಡೋಕ್ಕೆ. ಆದ್ರೂ ವಿಡಿಯೋ ಬಿಡಲೇಬೇಕು ನಾನು ಡೈಲಿ ಅಂತ ನಾನೇ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಬಿಡ್ತೀನಿ. ಏನು ಬೇಜಾರಿದೆ. ಆದರೆ ಏನು ಮಾಡ್ತೀರಾ, ಕೆಫೆಯಲ್ಲಿ ಹೋಟ್ಲುಗಳಲ್ಲಿ ಈ ಥರ ಕಿರಿಕೆಲ್ಲ ಆಗೋದು ಕಾಮನ್ನೇ ಅಲ್ವಾ. ಹಂಗಾಗಿ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಇವೆಲ್ಲ ಕಾಮನ್ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಇರೋದೊಬ್ಬನೇ ಈಗ, ಅವನು ಸತ್ತೋದ. ಬನ್ನಿ ನಾವೇ ಹೊಡಿಯೋಣ. ಒಬ್ಬನ ಹೊಡೆದೀನಿ, ಇನ್ನೊಬ್ಬನ ಹೊಡಿಬೇಕು. ಎತ್ತರ ಮೇಕೆ ಹಂಗೆ ಪಕ್ಕದಲ್ಲಿ ಬಂದ. ನಾನೇನು ಮಾಡಲಿ ಹೇಳಿ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಪರವಾಗಿಲ್ಲ, ಹೊಡಿತೀನಿ. ಒಬ್ಬೊಬ್ಬರು ಬೀಜ ಹೊಡಿತೀನಿ. ಕೆಫೆಲಿ ಕೆಲಸಗಳು ಕಾರ್ಯಗಳು ಕೆಲಸ ಮಾಡ್ಕೊಂಡು ನಾನು ಆಡೋ ಗೇಮ್ನ ಯೂಟ್ಯೂಬಿಗೆ ಹಾಕ್ಕೊಂಡು ಏನಾರು ಒಂದು ಮಾಡೋಣ, ಆರಾಮಾಗಿರೋಣ ಅನ್ನೋ ಆಸೆ ಊರಲ್ಲಿ. ಆದರೆ ಏನು ಮಾಡ್ತೀರಾ, ಕಷ್ಟ ಅನ್ನೋ ಬರೋದು ತುಂಬ ಬೇಜಾರು. ಜೀವನ ನಾವು ಅಂದ್ಕೊಂಡಂಗೆಲ್ಲ ನಡೆಯಲ್ಲ. ಏನು ಮಾಡೋಕ್ಕಲ್ಲ, ನಮ್ಮ ಮನೆ ಬರ ಅಷ್ಟೇ. ಎಲ್ಲೋ ಬಂದು ಎಲ್ಲೋ ಕೆಲಸ ಮಾಡ್ಕೊಂಡು ಯಾರ ಕೆಲೋ ಒದೆ ತಿನ್ಕೊಂಡು ಇಷ್ಟ ಇಲ್ಲ ಅಂದರೂ ಎಲ್ಲ ಮಾಡೋದೆ. ಬನ್ನಿ ಇನ್ನೇನು ಆಡೋಣ. ಯಾರೂ ಇಲ್ಲ, ಹೋಗಿ ತೊಗೊಂಬರೋಣ ಐಟಮ್ನ. ಮುಂಡೆ ಮಕ್ಕಳು ನಾನು ಸ್ವಲ್ಪ ಹೊತ್ತಲ್ಲಿ ಬೀಜ ಹೊಡಿಯೋದು ನಂದು. ಬರೋ ನಮ್ಮ ಹುಡುಗರು ನೋಡ್ಕೊತವ್ರೆ. ನಾನೇ ಹೋಗೋಣ ನಡ್ರಿ. ಇಲ್ಲೇನು ಹಂಗೆ ಹಾಕ್ಕೊಂತಾನೆ ಮುಂಡೆ ಮಗ. ನಮ್ಮ ಹುಡುಗ ಒಬ್ಬ ಇದ್ದಾನೆ, ಅವನಿಗೆ ರಿವ್ಯೂ ಕೊಡಲೇಬೇಕು ನಾನು ಏನಾರ ಅಲ್ಲಿ. ಇಲ್ಲವನೇ ಪುಣ್ಯಾತ್ಮ. ಇನ್ನೊಬ್ಬ ಅಲ್ಲಿ ಮಲ್ಕೊಂಡ, ಇವನು ಬಾಯಿ ಮಣ್ಣಾಕ ತತ್ತರಿ. ನೋಡಿ ಎಲ್ಲಿ ಮಲ್ಕೊಂಡಾನೆ ಮುಂಡೆ ಮಗ. ಮಕ್ಕಡೆ ಮಲ್ಕೊಂಡು ಒಬ್ಬ ಸತ್ತೇನೆ ಜೊತೇಲಿ. ಅದು ನಮ್ಮ ಹುಡುಗ ಬೇರೆ. ಏನು ಮಾಡೋಕ್ಕಾಗಲ್ಲ. ಎಲ್ಲಿಂದ ಬಂದು ಬೀಜ ಹೊಡಿತಾರೆ. ನೀವು ಹೊಡಿಸ್ಕೋಬೇಕು ಅಷ್ಟೇ. ಸಿಂಪಲ್ಲಾಗಿರೋ ಗನ್ ತಗೊಂಡ್ರಾನ, ಯಾವ್ಯಾವ ಒಂದು ಐಟಮ್ ಇರೋ ತಗೊಂಡ್ರಾನ, ಆರಾಮಾಗಿ ನುಗ್ಗೋಗೋಣ. ಇನ್ನೇನು ಮಾಡ್ತೀರ ನಮ್ಮ ಮನೆಯವರ. ಅರೆ ಪಾಂಡುರಂಗ, ಪಾಂಡುರಂಗ. ಬನ್ನಿ ಓಡೋಣ. ಮನೆ ಮಠ ಕಾಣ್ದಂಗೆ ಹಂಗೆ 2 ಮ್ಯಾಚ್ ಗೆದ್ದರೆ ನಾವು ಗೆಲ್ಲೇಬೇಕು. ಏನಾರ ಅಲ್ಲಿ ಗೆಲ್ಲೋಣ, ಬಿಡೋ ಮಾತೇ ಇಲ್ಲ. ಕಣ್ಗಳು ಸಾಡಿ ಪೋಡಿಂಗಳು. ಯಾರೂ ಇಲ್ಲ ಪುಣ್ಯಾತ್ಮರು. ಬನ್ನಿ ಆಡ್ಕೊಂಬರೋಣ. ಆಡಮ್ ಬನ್ನಿ. ಪಾಪ ನಮ್ಮ ಹುಡ್ರು ಒಬ್ಬನೇ ಅವ್ನು ಹೊಡಿಲೇಬೇಕು. ಇಲ್ಲಿ ಇದಿಟ್ಟವನೇ ಗೊಂಬೆಯ ಬಂದರೂ ಬರ್ಬೋದು ಇಲ್ಲಿಗೆ. ಸ್ವಲ್ಪ ನಮ್ಮ ಹುಡುಗರು ನೋಡ್ಕೊತ ಇರ್ತಾರೆ ಇಬ್ಬರಾಳು. ಯಾಕೆ ಸೆಟ್ ಆಗಲ್ಲ. ರಿವ್ಯೂ ಕೊಡು. ಅಯ್ಯೋ ನಮ್ಮ ಹುಡುಗ ನಿಮ್ಮ ಏನು ರಿವ್ಯೂ ಕೊಡಲೇಬೇಕು ಒಬ್ನಿಗಾರು. ಹಿಂದೆಯಿಂದ ಬಂದು ಹೊಡೆದ ಈ ಮುಂಡೆ ಮಗ. ಏನು ಮಾಡಿ ಸಾಯ್ಲಿ ನಾನು. ಇವನು ಬರಲ್ಲ ಅಂತ ತಿಳ್ಕೊಂಡಿದ್ದೆ ಮುಂದಕ್ಕೆ. ಹಣೆ ಬರ ಬಂದ್ಬಿಟ್ಟ. ನಾನು ಆಗಲೇ ನೋಡಬೇಕಾಗಿತ್ತು. 3 ಮ್ಯಾಚ್ ಅವರೇ ಗೆದ್ದಾರೆ. ಇನ್ನೊಂದು ಮ್ಯಾಚ್ ಗೆಲ್ಲೇಬೇಕು ನಾವು. ಗೆಲ್ತೀವೋ ಸೋಲ್ತೀವೋ ಒಂದು ಗೊತ್ತಿಲ್ಲ. ಗೆಲ್ಲಬೇಕು ಒಟ್ಟಿನಲ್ಲಿ ಅಷ್ಟೇ. ಗೆಲ್ತೀವಿ, ಬಿಡಲ್ಲ ಮಾತ್ರ. 3 ಮ್ಯಾಚ್ ಅವರೇ ಆಡ್ಕೊಂಡತ್ತಾಗಿ. ನಾನೇ ಆಗ್ಲಿಂದ ಕಿಲ್ ಹೊಡಿತೀನಿ. ನಮ್ಮ ಹುಡುಗ್ರು ಏನು ವೇಸ್ಟ್ ನನ್ನ ಮಕ್ಕಳು. ಪಾಪ ಇವರು ಹೊಡೆದಾಡ್ತವ್ರೆ, ಆದರೆ ನಾನೇ ಆಗಲೇ ಮಿಸ್ ಮಾಡಿದೆ. ಒಬ್ಬನ್ನೇ ಹೊಡಿಬೇಕಾಯ್ತು. ಏನು ಮಾಡೋಕ್ಕಾಗಲ್ಲ. ದೂರದಿಂದ ಹೆಂಗೆ ಗುರಿ ಇಡ್ತಾನೆ ಬೋಳಿ ಮಗ. ಒಬ್ಬನೇ ಹೊಡೆದಾಕವನೆ. ನಾನು ಬಿಟ್ಬಿಡ್ತೀನಾ, ಮೇಕೆ ಎತ್ತು ಬಿಡ್ತೀನಿ.
ಬರಲಿ ಬರಲಿ, ನಿಧಾನಕ್ಕೆ ಬರಲಿ ಆಸಾಮಿ, ಒಬ್ಬೊಬ್ಬರೇ ಬರಲಿ, ಯಾರನ್ನೂ ಬಿಡಲ್ಲ ನಾನು. ನಾವು ಗಿಡವಾಗಿ ಹೋಗೋಣ. ಅಲ್ಯಾರೂ ಇಲ್ಲ, ಇಲ್ಲೂ ಯಾರೂ ಇಲ್ಲ. ಬನ್ನಿ ಹಿಂಗೆ ಹೋಗೋಣ. ಅಲ್ಲಿ ಹೆಂಗೆ ಹೊಡ್ದ? ತಡಿ ಮಾಡ್ತೀನಿ ಮಾಡಬೇಕು ನನ್ನ ಮಕ್ಕಳನ್ನ. ಒಂದು ಆಟ ನಮ್ಮ ಹುಡುಗರೆ ಹೊಡೆದಾಕಿದ್ರು, ಇನ್ನೇನಪ್ಪ ನಾನು ನೋಡಿಲಿ ಕಷ್ಟಪಟ್ಟು ಹೊಡೆದಾಕಿಯರಿ. ಫಸ್ಟ್ ಮ್ಯಾಚ್ ಗೆದ್ದು ಅವರು 3 ಮ್ಯಾಚ್ ಗೆದ್ದರೆ, ಇನ್ನೊಂದು ಮ್ಯಾಚ್ ಗೆದ್ದರೆ ಅವರೇ ವಿನ್ನು. ನಾವು ಬಿಡಬಾರ್ದು ಅಷ್ಟೇ. ನಿಧಾನಕ್ಕೆ ತಲೆ ಓಡಿಸಿ ಉಪಯೋಗಿಸಿ ಹೊಡೆದಾಡೋಣ ಬನ್ನಿ. ಬಿಡಕ್ಕಂತೂ ಆಗಲ್ಲ. ನಿಲ್ಲಿ ಮುಂಡ್ಯ ಮಗ ನೋಡ್ದ ನನ್ನ ಮುಂದೆ ಬಂದು ಹೆಂಗೆ ಶೋಕಿ ತೋರಿಸ್ತಾನೆ. ಏನೂ ಮಾಡೋಕ್ಕಲ್ಲ. ಅಯ್ಯೋ ಇದೇನು ಹಿಂಗೆ ಹೊಡೆದೈತೆ? ಅಯ್ಯೋ ಹಿಂದಕ್ಕೆ ಬಂತಲ್ಲಪ್ಪ. ಅಂದ್ಕೊಂಡು ಇವನೇ ಹಿಂಗೆ ಹೊಡ್ತಾವನೆ ಅಂತ. ಎಲ್ಲೆಲ್ಲಿ ಹೋಗ್ಬಿಟ್ರೆ 2-3 ಜನ ಬರ್ತವ್ರೆ. 2 ಜನ ತಿಳ್ಕೊಂಬಿಟ್ಟಾರೆ ನನ್ನ ಕೈಲಿ ಏನೋ ಆಗಲ್ಲ ಅಂತ. ಒಂದು ಬಾಂಬ್ ಬೇಸಿಯದೆ, ಒಬ್ಬನ ಹೊಡೆದಾಕದೆ. ಗುರಿ ಇಡ್ತವನ ಅಲ್ಲಿ ಅವನವ. ನಾನು ಬಿಡ್ಬೇಕಲ್ಲ. ಅವನು ಹೊಡಿಯತ್ತಂಕ ಅಕ್ಕಳ ಮಚ್ಚ ಗೋಡೆಯ ಬರ ಗಿಡವಾಗ ಹೋಗೋಣ. ಗಿಡ ಆಗಿ ಹೋಗೋಣ. ಹೊಡಿಲೇಬೇಕು ಅವನ್ನ. ಏನು ಆಟ ಆಡ್ತಿದ್ಯಾ ಬೋಳಿ ಮಗನೇ? ಇವೆರಡೇ ಗನ್ ಸಾಕು ನನಗೆ. ಒಳ್ಳೆ ಗನ್ಗಳು ಮಾತ್ರ ಇವೆರಡು. ನನಗೆ ಸಖತ್ ಸೂಟ್ ಆಗುತ್ತೆ ಈ ಗನ್ಗಳು ಮಾತ್ರ. ತುಂಬ ಇಷ್ಟ ನನಗೆ ಇವೆರಡು. ಆಗಿನ ಟೈಮಲ್ಲಿ ಇದು ಫಸ್ಟ್ನೇ ಗನ್ ಇದೆಯಲ್ಲ, ಆಗಿನ ಟೈಮಲ್ಲಿ ಎಂಥ ಗನ್ನು ಅಂತೀರ, ಎಲ್ಲ ಪ್ರತಿಯೊಬ್ಬರು ಇಷ್ಟಪಡೋರು. ಇವಾಗಲೇ ಯಾರೂ ಅಷ್ಟು ಯೂಸ್ ಮಾಡಲ್ಲ, ಬೇರೆ ಗನ್ಗಳನ್ನ ಯೂಸ್ ಮಾಡ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ. ನನಗಂತೂ ಓಲ್ಡ್ ಈಸ್ ಗೋಲ್ಡ್. ಫಸ್ಟು ಓಲ್ಡ್ ಇದ್ವಲ್ಲ 2019ರಲ್ಲಿ, ಇವೇ ಗನ್ಗಳನ್ನ ನಾನು ಅವಾಗ ಯೂಸ್ ಮಾಡ್ತಾಯಿದ್ದು ಫ್ರೀ ಫೈರ್ ಸ್ಟಾರ್ಟ್ ಆದಾಗ. ಇವೆರಡೇ. ಬನ್ನಿ ಇನ್ನೇನು ಮಾಡೋದು. ಇವಾಗಿನ ಥರ ಇಲ್ಲ, ಫುಲ್ಲು ಚೇಂಜ್ ಆಗ್ಬಿಟ್ಟೈತಿ. ಜೀವನನೇ ಚೇಂಜು. ಇನ್ನೇನು ಫ್ರೀ ಫೈರು ಚೇಂಜ್ ಆಗಲೇ ಇರುತ್ತಾ? ಎಲ್ಲ ಫ್ರೀ ಫೈರ್ ಹಿಂದಿ ಯೂಟ್ಯೂಬರ್ಸ್ ಒಂದು ಕೋಟಿ ದುಡಿತಾವ್ರಿ. ನಾವೇ ಇನ್ನೂ ಮೆಟ್ಟೋಕೊಂಡಿರೋದು. ಒಬ್ಬ ಕನ್ನಡದವನು ಫ್ರೀ ಫೈರ್ ಕಮ್ಯುನಿಟಿ ಅವನು ಕರೆಕ್ಟಾಗಿ 1 ಕೋಟಿ ಫಾಲೋವರ್ಸ್ ಇದ್ರೆ ಸಾಕಾಯಿತು. 1 ಕೋಟಿ ಅಂದರೆ ಒಂದು 5 ಲಕ್ಷ ಜನ. ಭಯಂಕರ, ಅದೇ ಸಾಕಾಯಿತು ಗೋಡೆ. ಆದ್ರೆ ಏನು ಮಾಡ್ತೀರಾ, ಹಣೆ ಬರ ಅಷ್ಟು ಇಲ್ಲ. ಒಬ್ನಿಗೆ ಫೇಮಸ್ಸು ಅಂದರೆ 2 ಲಕ್ಷ ಅವನಿಗೆ ಒಬ್ನಿಗೆ ಫಸ್ಟ್ ಫ್ಯಾನ್ ಫಾಲೋವಿಂಗ್ಸ್ ಇರೋದು. ಅದು ಪಾಪ ಯಾವಾಗಲಿಂದನೂ ಶುರು ಮಾಡ್ಕೊಂಬಂದಾನೆ. ನೋಡಿದ್ರೆ ಹೆಂಗೆ ಹೊಡಿತಾನೆ. ನಮ್ಮ ನೋಡ್ರಿ ಕರೆಕ್ಟಾಗಿ ಆಯ್ತು. ಈಗ 3 ಕಿಲ್. ಈಗ 1 ಮ್ಯಾಚು ನಾವು ಗೆಲ್ತೀವಿ. ನಾನು ಆವಾಗಲೇ ಏನು ಮಾತಾಡ್ತಿದ್ದೆ? ಅಯ್ಯೋ ನನಗೆ ಮರ್ತೋಯ್ತು. ಟೆನ್ಷನಲ್ಲಿ ಇರ್ತೀವಲ್ಲ, ಮರ್ತೋಗ್ಬಿಡುತ್ತೆ ಶಾಟ. ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಆಡ್ಕೊಂಡು ಹೋಗೋಣ. ಇನ್ನೇನು ಮಾಡೋದು. ಕಣ್ಗಳಿಂಚಾಡೆ ಪಾಣಿ ಬಣ್ಣೆನೆ. ಯೂಟ್ಯೂಬರ್ಸ್ ಬಗ್ಗೆ ಮಾತಾಡ್ತಾಯಿದ್ದೆ. ಒಂದು 5 ಲಕ್ಷ ಒಬ್ನಿಗೆ ಫಾಲೋವರ್ಸ್ ಇದ್ದರೆ ಸಾಕಾಯಿತು. ಆವಾಗಲೇ ಗೊತ್ತಾಗುತ್ತೆ ಫ್ರೀ ಫೈರ್ ಕಮ್ಯುನಿಟಿ ಏನು ಕರ್ನಾಟಕದಲ್ಲಿ ಏನು ಬೆಳವಣಿಗೆ ಇಲ್ಲ ಅಂತ. ಹಿಂದಿಲ್ಲಿ ನೋಡಬೇಕು ಕೋಟಿ. ಅಯ್ಯೋ ಅವ್ನು ಇವಾಗ ಮನೆ ಮೇಲೆ ಮನೆ ಕಟ್ಟಿಸಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಸ್ತವ್ರೆ. ಆ ರೇಂಜಿಗೆ ಫ್ಯಾನ್ ಫಾಲೋವಿಂಗ್ಸು. ನಮ್ಮ ಕನ್ನಡ ಕಮ್ಯುನಿಟಿಲಿ ಆ ಥರ ಏನಿಲ್ಲ. ಎಲ್ಲ ತೂತು ಬಿದ್ದೋಯ್ತು ಅಷ್ಟೇ. ಇನ್ನೇನು ಮಾಡ್ತೀರ, ಜೀವನ ಪೂರ್ತಿ ಹಿಂಗೆ. ನನಗೂ ಆಸೆ ಯಾವ್ದಾರ ಒಂದು ದೊಡ್ಡ ಯೂಟ್ಯೂಬರ್ ಆಗಬೇಕು ಕರ್ನಾಟಕದಲ್ಲಿ. ಒಂದು 8 ಲಕ್ಷ ಜನ ಯೂಟ್ಯೂಬಲ್ಲಿ ಫಾಲೋವರ್ಸ್ ಅಂದ್ಕೋಬೇಕು. ಅಷ್ಟೇ ನನಗೆ ಬೇಕಾದ್ದು. ಇನ್ನೇನು ಬೇಡ ನನಗೆ.
ಮಿನಿಮಮ್ ಅಂದರೆ ತುಂಬ ಇಷ್ಟ ಆಗೋದು 10 ಲಕ್ಷ ಜನ ಅಷ್ಟು ಸಾಕು. ಆಮೇಲೆ ಅದರಲ್ಲಿ ನಾನು ಮಾಡೋ ವೀಡಿಯೋಗಳನ್ನ ಒಂದು 5 ಲಕ್ಷ ಜನಗಳು ನೋಡಿದ್ರೆ ಸಾಕಪ್ಪ. ಅಂದರೆ ಒಳ್ಳೆ ವೀಡಿಯೋಗಳು ನಾವು ಮಾಡಬೇಕು ಡಾಕ್ಟರ್ ಬ್ರೋ ಮತ್ತು ಟಿಪಿಕಲ್ ಕನ್ನಡಿಗ ಅವ್ರ ಥರ ಎಲ್ಲ ನಮಗೆ ಬರಬೇಕಲ್ಲ ಹಂಗೆಲ್ಲ. ಆವಾಗೆಲ್ಲ ಐಡಿಯಾ ಇರುತ್ತೆ, ಆದರೆ ಮಾಡೋಕ್ಕೆ ಬೇಕಲ್ಲ. ಬರೀ ಇದೇನೋ ಮಾಡ್ತೀವಿ ಅಂತ ಹಿಂಗೇನೋ ಒಂದು ಫ್ರೀ ಫೈರ್ ಆಡ್ಕೊಂಡು ವೀಡಿಯೋಗಳನ್ನ ಯೂಟ್ಯೂಬ್ ಬಿಟ್ಟು ನೋಡ್ತಾರೆ ಅಂತ ಯಾರು ನೋಡ್ತಾರಪ್ಪ. ವಿನ್ ದ ಮ್ಯಾಚ್. ಸೊ ಓಕೆ ಗಾಯ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಶುಭರಾತ್ರಿ.